ಹುಲಿ ಇದ್ದಂಗೆ, ಬಿಜಾಪುರದ ಹುಲಿ ಇದ್ದಂಗೆ. ಒಂದೇ ಮಾತು ನಾನು ನೆನ್ಪಿಟ್ಕೊಳ್ರಿ, ಅವ್ರು ಯಾವ ಕೆಲಸವನ್ನ ಮಾಡ್ತೀನಿ ಅಂತಾರಲ್ಲ ಆ ಕೆಲಸ ಮಾಡೇ ತೀರಾರ ಅವರು. ಭಗೀರಥ, ನಮ್ಮ ಭಾಗದ ಭಗೀರಥ, ಬಿಜಾಪುರ ಜಿಲ್ಲೆಯ ಬರಗಾಲ ನಾಡಿನ ಭಗೀರಥ ಯಾರು ಅಂತ ಹೇಳಿದ್ರೆ ಎಂ ಬಿ ಪಾಟೀಲ್. ನಿಜವಾಗ್ಲೂ ನಾನು ಒಂದ್ ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಒಮ್ಮೆ ಒಂದು ದಿವಸ ಅವರು ನಮ್ಗೆ ಫೋನ್ ಹಚ್ಚಿ, ನಮ್ಮ ಭಾಗದ ಎಲ್ಲ ಸ್ವಾಮಿಗಳಿಗೆ ಫೋನ್ ಹಚ್ಚಿದ್ರು, ಅವ್ರ ಪಿ ಅವ್ರು ಹಚ್ಚಿದ್ರು. ನಾವು ಹೋದ್ವಿ, ಬೆಳಿಗ್ಗೆ 8 ಗಂಟೆ ಕಾರ್ಯ ಕುತ್ಕೊಂಡು ನಮ್ಗೆ ಅವ್ರೆಲ್ಲ ಕೆಲಸ ಮಾಡಿ ತೋರಿಸ್ಕೊಂತ ಹೋದ್ರು. ರಾತ್ರಿ 9 ಆದ್ರೆ ಇನ್ನೂ ಕೆಲಸ ಬಂದಿದ್ದು ನೋಡಿ, 2 ಕಣ್ಣು ಸಾಲಿಲ್ಲ. ಎಂತ ಪುಣ್ಯಾತ್ಮರು. ಬಹುಶಃ ನೀವು ಶಿವಮೊಗ್ಗ ಜಿಲ್ಲೆಗೆ ಹೋದ್ರೆ ಅಲ್ಲೊಬ್ರು ನಜೀರ್ ಸಾಬ್ ಅಂತ ಹೇಳಿದಾರ. ಅವ್ರಿಗೆ ಏನಂತ ಹೇಳಿ ಕರೀತಾರ ಅಂತ ಕೇಳಿದ್ರೆ ನೀರ್ ಸಾಬ್ ಅಂತ ಕರೀತಾರೆ. ನಮ್ ಬಿಜಾಪುರ ಜಿಲ್ಲೆ ನೀರ್ ಸಾಬ್ ಯಾರು ಅಂತ ಕೇಳಿದ್ರೆ ನಮ್ ಎಂ ಬಿ ಪಾಟೀಲ್ ಅವ್ರು ಬರ್ಲಿಲ್ಲ ಅಂತ. ಬಹುಶಃ ನಾ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ, ಇನ್ನೊಂದ್ಸಲ ಇದೇ ಸರ್ಕಾರದವ್ರಿಗೆ ನೀರಾವರಿಗೆ ಮಂತ್ರಿ ಆಗ್ಬೇಕು ಅಂತ ಬಹುಶಃ ನನಗೆ ಬಹಳ ಆಸೆ ಇದೆ. ಯಾಕಂತ ಕೇಳಿದ್ರೆ ನಮ್ಮ ಭಾಗಕ್ಕೆ ಅವ್ರು ಆಗ್ಬಿಟ್ರು ಅಂತ ಕೇಳಿದ್ರೆ ನಮಗ ಎಂತ ಹೆಮ್ಮೆ ಅಂತ ಕೇಳಿದ್ರೆ, ಇವತ್ತು ಬೇರೆದವರು ಅವ್ರು ಕೈಗಾರಿಕಾ ಮಂತ್ರಿ ಆದ್ರೂ ಕೂಡ ಇಷ್ಟು ಕೆಲಸವನ್ನು ಮಾಡಕತ್ತಾರಲ್ಲ. ನಿಜವಾಗ್ಲೂ ಎಂ ಬಿ ಪಾಟೀಲ್ ಫೋಟೋ ನೀವು ಎಲ್ಲರೂ ಮನೆಗೆ ಹಾಕಿ ಪೂಜೆ ಮಾಡ್ಬೇಕು. ನಾನು ಬಿಜಾಪುರ ಜಿಲ್ಲೆಯವರು ಯಾಕಿದೆಲ್ಲ ಹೇಳಕತ್ತೀನಿ ಅಂತ ಕೇಳಿದ್ರೆ ನಾನು ಬಹಳ ಕರ್ಕೊಂಡೋಗಿ ನಮ್ಗೆಲ್ಲ ತೋರಿಸ್ಯಾರ. ಬಹುಶಃ ಆಲ್ಮಟ್ಟಿ ಆದಿಯವರು ಮಧ್ಯಾಹ್ನ ಪ್ರಸಾದದ ವ್ಯವಸ್ಥೆ ಮಾಡಿಸಿ ಅಲ್ಲಿ ಯಾವ್ದೋ ಒಂದು ಜಾಕ್ವೆಲ್ ಅದ, ನನಗೆ ಹೆಸರು ನೆನಪಿಲ್ಲ, ಅಲ್ಲಿ ಅದನ್ನ ಗುಂಡಿ ಬರ್ತಿದೆ, ಅದು ಮುಂದೆ ಬೇರೆ ಊರಾಗ ನೀರು ಹಾರ್ತದು. ಎಲ್ಲಾ ಕೆಲಸವನ್ನ ಬಹುಶಃ ಎಂ ಬಿ ಪಾಟೀಲ್ ಬಂದ ಬಳಿಕ ಬಿಜಾಪುರ ಜಿಲ್ಲೆಯೊಳಗೆ ಸಿದ್ದೇಶ್ವರ ಸ್ವಾಮಿ ಒಂದು ಬಗ್ಸಿ ನೀರು ಕೊಡು ಅಂದ್ರು, ಅವ್ರು ಒಂದು ಕೊಡ ನೀರು ತಂದು ಕೊಟ್ಟಾರಲ್ಲ, ಅದು ಬಹಳ ಹೆಮ್ಮೆ ಪಡುವಂತ ವಿಚಾರ. ನಾವು ಬಹಳ ನಿಜವಾಗ್ಲೂ ಸಂತೋಷ ಪಡಬೇಕು. ನಿಜವಾಗ್ಲೂ ಅಂತ ನೋಡ್ರಿ, ಇವತ್ತು ನಿಮ್ಮೆಲ್ಲರ ಕರೆಗೆ ಹೋಗೊಟ್ಟು ಇಂಥ ಅತ್ಯಂತ ಭಯಂಕರ ಕೆಲಸ, ಒಂದು ಉಸ್ತುವಾರಿ ಸಚಿವರು, ಕೈಗಾರಿಕಾ ಸಚಿವರು ಸಣ್ಣ ಪುಟ್ಟ ಕೆಲಸ ಇರಂಗಿಲ್ಲ, ಅದನ್ನೆಲ್ಲಾ ಬಿಟ್ಟು ನಿಮ್ ಸೊಲಾಗ್ ಬಂದ್ ಇವತ್ತು 200 ಕೋಟಿ ಅರವಿಂದರು ಹೇಳಿದ್ರಲ್ಲ ನಮ್ ಕುಲಕರ್ಣಿ ಅವರು, ಅದಕ್ಕೆ ಬೇಕಾದಂತ ಎಲ್ಲ ಹಣವನ್ನ ಕೊಟ್ಟು ಅದನ್ನು ಮುಂದಿನ 9 ತಿಂಗಳಲ್ಲಿ ಕಾರ್ಯಗತ ಮಾಡಿ ಕೊಡ್ತಾರಲ್ಲ, ಅದು ನಿಜವಾಗ್ಲೂ ಅವ್ರಿಗೆ ಆಯುಷ್ಯ ಆರೋಗ್ಯ ಭಾಗ್ಯವನ್ನ ಎಂ ಬಿ ಪಾಟೀಲ್ ಕೊಟ್ಟು ಕಾಪಾಡಲಿ ಅಂತ ಹೇಳಿ ಸಂದರ್ಭದಲ್ಲಿ ನಾನು ಹಾರೈಸ್ತಾ ಇದ್ದೇನೆ.